ಸರ್ಕಾರದಿಂದ ನಾನಾ ರೀತಿಯ ಮನ್ನಣೆ, ಕೆಲಸದ ಕ್ಷೇತ್ರದಲ್ಲಿ ಧನಾತ್ಮಕವಾಗಿ ನಿಮ್ಮ ಕೀರ್ತಿ ವೃದ್ಧಿ ಆಗತಕ್ಕಂಥದ್ದು. ಅಂದುಕೊಂಡಷ್ಟು ಲಾಭವನ್ನ ಈ ಪ್ರಥಮ ವಾರ ಅಪೇಕ್ಷೆ ಮಾಡೋದಿಲ್ಲ. ಧನಹಾನಿ, ಮಾನಹಾನಿ ಆಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ. ಕೆಲಸದ ವಿಚಾರದಲ್ಲಿ ಅಭಿವೃದ್ಧಿನ ಕಾಣ್ತೀರಾ. ಓನ್ ಬಿಸ್ನೆಸ್ ಮಾಡ್ತಿದ್ದವ್ರಿಗೆ ಈ ವಾರ ಒಳ್ಳೆ ಲಾಭದಾಯಕ. ನಾನಾ ರೀತಿಯ ಅಡೆ ತಡೆಗಳು ನಿಮ್ಮನ್ನ ಭಾಗಿಸುತ್ತೆ. ಈ ವಾರ ಆಂಜನೇಯನ ಆರಾಧನೆ ಮಾಡಿ. ಮಾನಸಿಕವಾಗಿ ಕುಗ್ಗತಕ್ಕಂಥ ವಾರವಾಗಿರುತ್ತೆ. ಸೌಖ್ಯವೇ ಇರದಂತಹ ವಾರವಿದು. ಕೆಲಸದಲ್ಲಿ ವಿಳಂಬ, ಹಣಕಾಸಿನ ಮುಂಗಟ್ಟನ್ನ ಅಂದುಕೊಂಡಂತೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕಾಣಿಸತಕ್ಕಂಥ ತುಂಬಾ ಕಮ್ಮಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಭ ಸಿಗ್ತಿರೋದಿಲ್ಲ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತ. ವರ್ಷದ ಮೊದಲನೇ ವಾರದಲ್ಲಿದ್ದೇವೆ. ಯುಗಾದಿ ನಮಗೆಲ್ಲರೂ ಕೂಡ ಹೊಸ ವರ್ಷ. ಯುಗಾದಿ ಮುಕ್ತಾಯವಾಗಿ ವರ್ಷದ ಮೊದಲನೇ ವಾರ ತಕ್ಕಂಥ ಭವಿಷ್ಯವನ್ನ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯ್ತಾ ಇರ್ತೀರ. ವರ್ಷದ ಪ್ರಾರಂಭದಲ್ಲಿ ನಾನು ಸಿಹಿಯನ್ನು ಕಾಣ್ತೀನ, ದುಃಖವನ್ನು ನೋಡುವಂತನಾಗ್ತೀನ, ಸಂಕಷ್ಟಗಳೇನಾರ ಬಂದ್ಬಿಡುತ್ತಾ ಅಥವಾ ಅದೃಷ್ಟದ ಜಾಕ್ಪಾಟ್ ಹೊಡೆಯುತ್ತಾ ಅಂತ ಎಲ್ಲವನ್ನು ಕೂಡ ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಿನಾಂಕ 22ನೇ ತಾರೀಕಿನಿಂದ 28ನೇ ತಾರೀಕು ಅಂದ್ರೆ ಶನಿವಾರದಿಂದ ರವಿವಾರದವರೆಗೂ ಆಗತಕ್ಕಂಥ ಸಂಪೂರ್ಣ ಆಗುಹೋಗಿನ ಬಗ್ಗೆ, ಸಂಪೂರ್ಣ ವಾರದ ಭವಿಷ್ಯವನ್ನ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಪರಭಾವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷಗಳಿದೆ, ಏನು ರಥೋತ್ಸವ ಇದೆ, ಮತ್ತು ಉತ್ಸವಗಳು ಮತ್ತು ಹಬ್ಬಾಡಿ ದಿನಗಳು ಏನಿದೆ ಈ ವಾರ ಅಂತ ನೋಡಿದ್ರೆ, ಪ್ರಮುಖವಾಗಿ 22ನೇ ತಾರೀಕು ಭಾನುವಾರ ಸಾಗರದ ಗಣಪತಿ ರಥ, ಸಾಗರದಲ್ಲಿರತಕ್ಕಂಥ ಮಹಾಗಣಪತಿಯ ರಥೋತ್ಸವ ಆಗತಕ್ಕಂಥದ್ದು ಈ ಭಾನುವಾರ 22ನೇ ತಾರೀಕು. ಅಲ್ಲಿರತಕ್ಕಂಥವ್ರು ಅಥವಾ ಆ ಕಡೆ ಪ್ರವಾಸಕ್ಕೆ ಹೋಗತಕ್ಕಂಥವ್ರು ಭಾನುವಾರ ಗಣಪತಿಯ ಒಂದು ಅನುಗ್ರಹ ತೆಗೆದುಕೊಳ್ಳಿ. ಖಂಡಿತ ಶಿವವನ್ನ ಭಗವಂತ ಮಾಡಿಕೊಡ್ತಾನೆ. ಹಾಗೆ 25ನೇ ತಾರೀಕು ಬುಧವಾರ ಕಿಕ್ಕೇರಲ್ಲಿ ಇರತಕ್ಕಂತಹ ಮಹಾಲಕ್ಷ್ಮಿ ಅಮ್ಮನವರ ಮಹಾ ಉತ್ಸವ ಇದೆ. ತುಂಬಾ ವಿಶೇಷವಾಗಿ ವಿಜೃಂಭಣೆ ನಡೀತಕ್ಕಂಥ ಉತ್ಸವ ಅದು. ಯಾರಿಗೆ ಹಣಕಾಸಿನ ತೊಂದರೆಗಳಿದೆ, ಯಾರು ಹಣಕಾಸಿನ ಸಾಲ ಬಾಧೆಯಿಂದ ತುಂಬಾ ಬಳಲ್ತಾ ಇದ್ದೀರಾ, ಒಂದು ಬಾರಿ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತ ಲಕ್ಷ್ಮಿ ಅನುಗ್ರಹದಿಂದ ಇರತಕ್ಕಂಥ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆ ದಿನಾಂಕ 27ನೇ ತಾರೀಕು ಶ್ರೀರಾಮನವಮಿ ಇರತಕ್ಕಂಥದ್ದು. ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶ್ರೀರಾಮ ಧನಾತ್ಮಕ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳಿ. ಆ ಮರ್ಯಾದ ಪುರುಷೋತ್ತಮ ಪ್ರತಿಯೊಬ್ಬರ ಬಾಳಿನಲ್ಲಿ ಉತ್ತಮ ಬೆಳಕನ್ನ ಕೊಡಲಿ. ಇರತಕ್ಕಂಥ ಅಂಧಕಾರತ್ವಗಳ ದೂರವಾಗಿ ಆಂಜನೇಯನ ಅನುಗ್ರಹದಿಂದ ಧೈರ್ಯವನ್ನ, ಸ್ಥೈರ್ಯವನ್ನ ಪಡೆದುಕೊಳ್ಳತಕ್ಕಂಥ ಅನುಭವನ್ನ ಮಾಡಿಕೊಳ್ಳಿ. ಶ್ರೀರಾಮನವಮಿಯಂದು ಜೈ ಶ್ರೀರಾಮ್ ಮಂತ್ರವನ್ನ ಶಕ್ತಿನುಸಾರ ಜಪವನ್ನ ಮಾಡಿ. ಖಂಡಿತ ರಾಮನ ಒಂದು ಆಶೀರ್ವಾದದಿಂದ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಹಾಗೆಯೇ ದಿನಾಂಕ 28ನೇ ತಾರೀಕು ಶನಿವಾರ ವೈರಮುಡಿ ಉತ್ಸವ ನಡೆಯತಕ್ಕಂಥದ್ದು ಮೇಲುಕೋಟೆಯಲ್ಲಿ. ಯಾರು ಮೇಲುಕೋಟೆ ಹತ್ರದಲ್ಲಿದ್ದೀರಾ, ಲಕ್ಷಾಂತರ ಜನ ಹೋಗ್ತೀರಾ. ನಾನಾ ವಿಧಂತಹ ದೇಶಗಳಿಂದ ಬರ್ತಾರೆ, ರಾಜ್ಯಗಳಿಂದ ಬರ್ತಾರೆ. ಮೈಸೂರು ಪ್ರಾಂತದ ಸುಮಾರು ಜನ ಅಲ್ಲಿಗೆ ಹೋಗ್ತೀರಾ. ವಿಷ್ಣುವಿನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಆ ದಿನ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೇಲಿರತಕ್ಕಂಥ ಶತ್ರುವಿನ ಬಾಧ ದೂರವಾಗುತ್ತೆ. ಧೈರ್ಯವನ್ನ, ಸ್ಥೈರ್ಯವನ್ನ ಮಹಾಭಗವಂತ ಕೊಟ್ಟು ನಿಮಗೆ ಕಾಪಾಡ್ಕೊಳ್ತೀವಿ. ಇಂತಿಷ್ಟು ಈ ವಾರದ ಪ್ರಮುಖ ವಿಶೇಷಗಳು. ಪ್ರಮುಖವಾಗಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಈ ವಾರ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮೇಷರಾಶಿಯವರಿಗೆ ಶುಭದ ವಾರ. ವರ್ಷದ ಪ್ರಥಮ ವಾರದಲ್ಲೇ ಉತ್ತಮ ಶುಭವನ್ನ ಮೇಷರಾಶಿಯವರು ಅಪೇಕ್ಷೆ ಮಾಡಬಹುದು. ಸರ್ಕಾರದಿಂದ ನಾನಾ ರೀತಿಯ ಮನ್ನಣೆ, ಅಭಿವೃದ್ಧಿಯನ್ನ ಕಾಣುವಂತರಾಗ್ತೀರಾ. ಇರತಕ್ಕಂತಹ ಆರೋಗ್ಯ ಸಮಸ್ಯೆಗಳು, ಬರತಕ್ಕಂಥ ಒಂದಷ್ಟು ಮನಸ್ತಾಪಗಳು, ನಿಷ್ಠೂರಗಳು ದೂರವಾಗತ್ತೆ. ಮಿತ್ರರ ಸಹಕಾರದಿಂದ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿನ ಕಾಣ್ತೀರಾ. ಕೆಲಸದ ಕ್ಷೇತ್ರದಲ್ಲಿ ಧನಾತ್ಮಕವಾಗಿ ನಿಮ್ಮ ಕೀರ್ತಿ ವೃದ್ಧಿ ಆಗತಕ್ಕಂಥದ್ದು. ಸ್ತ್ರೀ ಸೌಖ್ಯ ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳು
ಈ ವಾರ ನಿಮ್ಗೆ ಒಳ್ಳೆ ಸಹಾಯವನ್ನು ಮಾಡ್ತಾರೆ ಕೆಲಸ ಕಾರ್ಯದಲ್ಲಿ, ಮನೆಗಳಲ್ಲಿ. ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಈ ವಾರ ಮೇಷರಾಶಿಯವರ ಜೀವನದಲ್ಲಿ ಹೊಂದಬಹುದು. ಖಂಡಿತ ಮೇಷರಾಶಿಯವರಿಗೆ ಈ ಪ್ರಥಮ ವಾರ ಶುಭದ ವಾರ. ಸಂಪೂರ್ಣ ಲಕ್ಷ್ಮಿಯ ಸಮೇತವಾಗಿ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನ, ಮನಸ್ಸಿನ ಇಷ್ಟೈಶ್ವರ್ಯಗಳನ್ನ ಈಡೇರಿಸಿಕೊಳ್ತಕ್ಕಂಥ ವಾರವಾಗಿದೆ. ಖಂಡಿತವಾಗಿಯೂ ಈ ವಾರ ಮೇಷರಾಶಿಯವರು ತುಂಬಾ ಚೆನ್ನಾಗಿದೆ. ಮೇಷರಾಶಿಯವರು ತುಂಬಾ ಖುಷಿಯಾಗ್ಬಿಟ್ಟಿರ್ತೀರಿ. ಈ ವರ್ಷ ಅದೇ ತರ ಫಲ ನಿರೀಕ್ಷೆ ಮಾಡಬಹುದು. ಖರ್ಚಿಗಿಂತ ಆದಾಯ ತುಂಬಾ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಒಳ್ಳೆ ಲಾಭವನ್ನು ಕೂಡ ಈ ವರ್ಷ ಪಡೆದುಕೊಳ್ಳುವಂತರಾಗ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ವೃಷಭ ರಾಶಿಯವರಿಗೆ ಅಂದುಕೊಂಡಷ್ಟು ಲಾಭವನ್ನ ಈ ಪ್ರಥಮ ವಾರ ಅಪೇಕ್ಷೆ ಮಾಡೋದಿಲ್ಲ. ಎಚ್ಚರಿಕೆಯಿಂದ ಕೆಲಸ ಮಾಡತಕ್ಕಂಥದ್ದು. ಧನಹಾನಿ, ಮಾನಹಾನಿ ಆಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ವೃಷಭ ರಾಶಿಯವರಿಗೆ. ಆತ್ಮೀಯರೇ ನಿಮಗೆ ಮಸಲತ್ತನ ಮಾಡಿ ನಿಮ್ಮ ವಿರುದ್ಧ ನಾನಾ ರೀತಿಯ ಸಂಚುಗಳನ್ನು ಹುಡುಕಬಹುದು. ಕೆಲಸ ಕಾರ್ಯಗಳು ಮಂದಗತಿಯಿಂದ ಸಾಗುತ್ತೆ. ಆದರೆ ಅತಿಯಾದ ಶ್ರಮಪಟ್ಟು ಕೆಲಸ ಮಾಡಿದರೆ ವಾರದ ಅಂತ್ಯ ಭಾಗದಲ್ಲಿ ಲಾಭವನ್ನು ಪಡೆದುಕೊಳ್ಬಹುದು. ಈ ವರ್ಷ ಸ್ವಲ್ಪ ಮಟ್ಟಿಗೆ ವೃಷಭ ರಾಶಿಯವರಿಗೆ ಅಷ್ಟು ಪ್ರಶಸ್ತವಾದ ವರ್ಷವಲ್ಲ. ಹಿಂದಿನ ವರ್ಷ ಮುಟ್ಟಿದೆಲ್ಲವೂ ಚಿನ್ನವಾಗಿತ್ತು. ಎಲ್ಲ ರೀತಿಯ ಲಾಭವನ್ನ, ಎಲ್ಲ ರೀತಿಯ ಅನುಗ್ರಹಗಳನ್ನು ಪಡ್ಕೊಂಡಿದ್ವಿ. ಆದರೆ ಈ ವರ್ಷ ಸ್ವಲ್ಪ ಅಷ್ಟು ಲಾಭದಾಯಕ ವರ್ಷವಲ್ಲ. ಅದು ಪ್ರಮುಖ ಮೊದಲನೇ ವಾರವೇ ಎಚ್ಚರಿಕೆಯ ವಾರವಾಗಿದೆ. ಈ ವಾರ ವೃಷಭ ರಾಶಿಯವರು ನರಸಿಂಹಸ್ವಾಮಿ ಆರಾಧನೆ ಮಾಡಿ ಖಂಡಿತ ಬರತಕ್ಕಂಥ ಶತ್ರುಗಳು ದೂರವಾಗ್ತಾರೆ. ಕೆಲಸ ಕಾರ್ಯದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕೂಡ ನೋಡುವಂತರಾಗ್ತಾರೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಮಹಾಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ರಾಜ ಸನ್ಮಾನಗಳು, ಉತ್ತಮ ಕೀರ್ತಿ ಸಂಪಾದನೆಯನ್ನ ಮಿಥುನ ರಾಶಿಯವರು ಈ ವಾರ ಸಂಪಾದಿಸಬಹುದು. ಮನೆಗಳಿಗೆ ಬಂಧುಗಳು ಬರ್ತಾರೆ. ಕೆಲಸ ಕ್ಷೇತ್ರದಲ್ಲಿ ಉತ್ತಮ ಕೀರ್ತಿ ಅಂದ್ರೆ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀರಾ. ಕೆಲಸದ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಓನ್ ಬಿಸ್ನೆಸ್ ಮಾಡ್ತಿದ್ದವ್ರಿಗೆ ಈ ವಾರ ಒಳ್ಳೆ ಲಾಭದಾಯಕ. ಮನೆಯಲ್ಲಿ ಸುಖ ಶಾಂತಿ ನಿಮ್ದಿಲ್ಸಿರುತ್ತೆ. ಸಮಾಜದಲ್ಲಿ ನಿಮ್ಮನ್ನ ಗುರುತಿಸ್ತಾರೆ. ಉತ್ತಮ ಹೆಸರು ಸಂಪಾದನೆ ಮಾಡಿಕೊಳ್ತೀರಾ. ಖಂಡಿತ ಈ ವಾರ ಮಿಥುನ ರಾಶಿಯವರಿಗೆ ಶುಭದ ವಾರ. ಎಲ್ಲ ರೀತಿಯ ಅನುಕೂಲವನ್ನ, ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಮಹಾಭಗವಂತ ಈ ವಾರ ನಿಮ್ಗೆ ಕರುಣಿಸಿಕೊಟ್ಟಿದ್ದಾನೆ. ಮಾಡತಕ್ಕಂತಹ ಕೆಲಸದ ಕಾರ್ಯದ ಕ್ಷೇತ್ರದಲ್ಲಿ ಇನ್ನು ಯಥೇಚ್ಛ ಕೆಲಸವನ್ನ ಮಾಡಿ, ಇನ್ನು ಡೆಡಿಕೇಶನ್ ಇಂದ ಕೆಲಸ ಮಾಡಿ ಲಾಭ ದ್ವಿಗುಣವಾಗತಕ್ಕಂಥದ್ದು. ಮಿಥುನ ರಾಶಿಯವರು ಅಂತೂ ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ ಒಂದು ವರ್ಷದಿಂದ. ಈ ವರ್ಷ ಗುರು ಅಂದ್ರೆ ಜೂನ್ 1ನೇ ತಾರೀಕು ಮಿಥುನದಿಂದ ಕಟಕಕ್ಕೆ ಗುರು ಸಂಚಾರ ಮಾಡ್ತಾನಲ್ಲ, ಸ್ವಲ್ಪ ಪರವಾಗಿಲ್ಲಪ್ಪ, ಆರಾಮ್ಸೆ ಆಗ್ತಾ ಇದೆ ಜೀವನ ಅಂತ ಅನ್ಸುತ್ತೆ. ಇನ್ನು ಅಕ್ಟೋಬರ್ ಮೇಲಂತೂ ಖಂಡಿತ ಜಾಕ್ಪಾಟ್ ಒಳ್ಳೆ ಲಾಭವನ್ನ ನೀವು ಪಡೆದುಕೊಳ್ತೀರಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಲಾಭ ಜಯ ಈ ವಾರ ಕಟ್ಟಿಟ್ಟ ಬುತ್ತಿ. ಉತ್ತಮ ಲಾಭದಾಯಕ ವಾರ ಕಟಕ ರಾಶಿಯವರಿಗೆ. ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರ. ಹೊಸ ಪ್ರಯತ್ನವನ್ನ, ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸತಕ್ಕಂಥವ್ರಿಗೆ ಶುಭದ ವಾರ. ಉತ್ತಮ ಲಾಭವನ್ನು ಪಡೆದುಕೊಳ್ತಕ್ಕಂಥ ವಾರವಾಗಿರುತ್ತೆ. ಹಾಗೂ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಜನ ನಿಮ್ಮನ್ನ ಗುರುತಿಸಿ ನಂಬಿಕೆ ಇಟ್ಟು ಇನ್ನು ಕೆಲಸಾದಿಗಳನ್ನ ನಿಮಗೆ ಯಥೇಚ್ಛ ಕೊಡುವಂತರಾಗ್ತಾರೆ. ಮನಸ್ಸಿಗೆ ಸಂತೋಷದ ವಾರವಾಗಿರುತ್ತೆ. ಹಿಂದೆ ಮಾಡಿರತಕ್ಕಂಥ ಒಂದಷ್ಟು ತಪ್ಪುಗಳನ್ನ ತಿದ್ದಿಕೊಳ್ಳತಕ್ಕಂಥ ಅವಕಾಶವನ್ನ ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಆ ಸದುಪಯೋಗವನ್ನ ಕಟಕ ರಾಶಿಯವರು ಬಳಸ್ಕೊಳ್ಳಿ. ಖಂಡಿತ ಹಿಂದೆ ಮಾಡತಕ್ಕಂಥ ಒಂದಷ್ಟು ತಪ್ಪುಗಳನ್ನ ಸರಿ ಮಾಡ್ಕೊಳ್ತೀರಾ. ಇನ್ನೂ ಕೂಡ ಜೀವನ ಸುಂದರವಾಗತ್ತೆ. ಮನೆಯಲ್ಲಿ ಶಾಂತಿ ನೆಲೆಸತಕ್ಕಂಥದ್ದು. ಪ್ರಮುಖವಾಗಿ ಆರೋಗ್ಯದ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಯಾರು ಆರೋಗ್ಯದ ಸಮಸ್ಯೆಯನ್ನು ಕಟಕ ರಾಶಿಯವರು ಎದುರಿಸ್ತಾ ಇದ್ದೀರಾ, ಇರತಕ್ಕಂತಹ ಆ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯ ಚೇತರಿಸಿಕೊಂಡು ಪರವಾಗಿಲ್ಲಪ್ಪ, ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀನಿ, ಇದೇ ತರ ಒಂದು 2-3 ವರ್ಷ ಸುಧಾರಿಸ್ಕೊಂಡ್ರೆ ಆರಾಮ್ಸೆ ಆಗ್ಬಿಡ್ತೀನಿ ಅಂತ ದೊಡ್ಡ
ಪಾಸಿಟಿವ್ ಮೈಂಡ್ ಸೆಟ್ ಅಂದ್ರೆ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಅಂದ್ರೆ ಈ ವಾರ ಕಟಕ ರಾಶಿಯವರು ತುಂಬಾ ಚೆನ್ನಾಗಿದೆ, ಪ್ರಶಸ್ತವಾದ ವಾರ. ಸ್ವಲ್ಪ ಪ್ರಯತ್ನ ಪಡಿ, ಎಲ್ಲ ವಿಚಾರದಲ್ಲೂ ಸ್ವಲ್ಪ ಇನ್ನು ಅಗ್ರೆಸಿವ್ ಆಗಿ ಕೆಲಸ ಮಾಡಿ, ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ಒಳ್ಳೆ ಲಾಭವನ್ನು ನೋಡುವಂತಾಗ್ತಾರೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಥವಾ ಎಚ್ಚರಿಕೆ ಏನಾರ ಹೆಜ್ಜೆಗಳನ್ನ ಇಡತಕ್ಕಂತ ಸೂಚನೆ ಕೊಟ್ಟಿದ್ದಾನ ಅಂತ ತಿಳ್ಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸಿಂಹರಾಶಿಯವರು ಈ ವಾರ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡಬಹುದು. ಕೆಲಸ ಕಾರ್ಯಗಳು ವಿಳಂಬ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಇರತಕ್ಕಂಥದ್ದು. ನಾನಾ ರೀತಿಯ ತಡೆಗಳು ನಿಮ್ಮನ್ನ ಬಾಧಿಸುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸದಲ್ಲಿ ಅಭಿವೃದ್ಧಿನ ಕಾಣಕ್ಕಾಗ್ತಾ ಇಲ್ಲ ಅಂತ ಚಿಂತೆ ಕಾಡಿಸುತ್ತೆ. ಆಡತಕ್ಕಂಥ ಮಾತುಗಳೇ ಜನರ ವಿರೋಧವನ್ನ, ನಿಷ್ಠೂರವನ್ನು ನಿಮಗೆ ತಂದು ಕೊಡತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಲಾಭ ಈ ವಾರ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ನೇಹಿತರೇ ನಿಮ್ಮ ವಿರುದ್ಧ ನಿಂತುಕೊಳ್ಳತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆತ್ಮೀಯರೊಂದಿಗೆ ನಿಮ್ಮ ಸಂಕಷ್ಟವನ್ನು ಹೇಳ್ಕೊಳಕ್ಕಾಗದೆ ಮಾನಸಿಕವಾಗಿ ಕುಗ್ಗತಕ್ಕಂತಹ, ಅತಿಯಾಗಿ ಚಿಂತೆ ಮಾಡತಕ್ಕಂತಹ ವಾರವಾಗಿರುತ್ತೆ ಈ ವಾರ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಜಾಣ್ಮೆಯ ಹೆಜ್ಜೆ ಇಡಬೇಕು ಈ ವಾರ. ಶಕ್ತಿನುಸಾರ ಸಿಂಹರಾಶಿಯವರು ಈ ವಾರ ಶನೇಶ್ವರನ ಆರಾಧನೆ ಮಾಡಿ. ಆ ಶನೇಶ್ವರನ ಅನುಗ್ರಹದಿಂದ ಖಂಡಿತ ಬರತಕ್ಕಂಥ ವ್ಯಾಜ್ಯಗಳು, ಇರತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಮನಸ್ಸಿಗೆ ಶಾಂತಿ ಸಹಿತವಾಗಿ ನೆಮ್ಮದಿ ಸಿಗತಕ್ಕಂಥದ್ದು. ಅಂದ್ರೆ ಈ ವಾರ ಸಿಂಹರಾಶಿಯವ್ರಿಗೆ ಅಷ್ಟು ಶುಭ ಅಲ್ಲ. ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿ ಜಾಣ್ಮೆ ಹೆಜ್ಜೆ ಇಡತಕ್ಕಂಥ ವಾರವಾಗಿರುತ್ತೆ ಈ ವಾರ. ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ ಸಿಂಹರಾಶಿಯವರು. ಸ್ವಲ್ಪ ಎಡವಟ್ಟನ್ನು ಮಾಡಿಕೊಂಡ್ರು ಸಂಪೂರ್ಣ ವಾರ ಗೋಜಲಿನಿಂದ, ನಿಷ್ಠೂರದಿಂದ, ಅನ್ಯತಾ ನಷ್ಟದಿಂದ ನಡೆದುಕೊಳ್ಬೇಕಾಗತಕ್ಕಂಥದ್ದು ಅಂತೇಳಿ ಸ್ವಲ್ಪ ಜಾಳ್ಮೆಯಿಂದ ಬ್ಯಾಲೆನ್ಸ್ ಮಾಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಕನ್ಯಾ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿನ ಕಷ್ಟ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳು ಕೂಡ ಯಾವುದು ಸರಿಯಾದ ಸಮಯಕ್ಕೆ ಈ ವಾರ ಆಗೋದಿಲ್ಲ. ನಾನಾ ರೀತಿಯ ಅಡೆತಡೆಗಳು, ಪೋಸ್ಟ್ಪೋನ್ ಆಗತಕ್ಕಂಥ ಚಾನ್ಸಸ್ಗಳಿರುತ್ತೆ. ಮನೆಯಲ್ಲಿ ಅಶಾಂತಿ ಕಾಡಿಸತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯವನ್ನ ಈ ವಾರ ಕೈಗೆತ್ತಿಕೊಂಡ್ರೆ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಮಾಡಿ. ಆ ಕೆಲಸ ಕಾರ್ಯ ಮುಕ್ತಾಯ ಆಗುವವರೆಗೂ ಕೂಡ ಯಾರಿಗೂ ಹೇಳತಕ್ಕಂಥದ್ದು ಬೇಡ. ಕೆಲಸ ಸಂಪೂರ್ಣ ಮುಕ್ತಾಯವಾಗಿದ ನಂತರವೇ ನೀವು ಬೇರೆಯವರಿಗೆ ಕೆಲಸ ಆಯ್ತು, ಸಕ್ಸಸ್ ಕಾಣದೆ, ಈ ಕೆಲಸ ನಂಗೆ ಲಾಭ ಆಯ್ತು ಅಂತ ಎಲ್ಲ ಮುಕ್ತಾಯವಾದ ನಂತರ ಹೇಳಿ. ಮುಂಚಿತವಾಗಿ ಹೇಳಿದ್ರೆ ಖಂಡಿತ ಯಾವುದೇ ಕೆಲಸ ಕಾರ್ಯಗಳು ಮುಕ್ತಾಯವಾಗೋದಿಲ್ಲ. ಸ್ಟ್ರಕ್ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹೀಗಾಗಿಯೇ ಈ ಇಂತಿಷ್ಟು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯ ಹಾಗೂ ಸ್ವಲ್ಪ ತಾಳ್ಮೆಯ ಹೆಜ್ಜೆ ಇಡತಕ್ಕಂಥದ್ದು. ಚಿಂತೆ ಕಾಡಿಸತಕ್ಕಂಥದ್ದು. ಜನರ ವಿರೋಧವನ್ನ ಕನ್ಯಾ ರಾಶಿ ಈ ವಾರ ಸ್ವಲ್ಪ ಕಟ್ಟಿಕೊಳ್ತೀರಾ. ಕೆಲಸ ಯಾವುದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಟೆನ್ಷನ್ಗಳಿಗಾಗಿ ಕೆಲಸಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಎಷ್ಟು ತಾಳ್ಮೆಯಿಂದ ಈ ವಾರ ವ್ಯವಹರಿಸ್ತಾ ಹೋಗ್ತಿರೋ ಅಷ್ಟು ಲಾಭವನ್ನು ಕನ್ಯಾ ರಾಶಿ ಪಡೆದುಕೊಳ್ತೀರ. ಕನ್ಯಾ ರಾಶಿಯವರು ಈ ವಾರ ಆಂಜನೇಯನ ಆರಾಧನೆ ಮಾಡಿ. ಆಂಜನೇಯ ನಿಮ್ಮ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀರ ಆ ಇಷ್ಟೈಶ್ವರ್ಯ ಈಡೇರತಕ್ಕಂಥ ಅನುಗ್ರಹವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರು ಈ ವಾರ ಆಂಜನೇಯನ ಆರಾಧನೆ ಮಾಡತಕ್ಕಂಥದ್ದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಜಾಗ್ರತೆಯಿಂದ ಕೆಲಸಗಳನ್ನ ಕೈಗೆತ್ತಿಕೊಳ್ಳಬೇಕು ತುಲಾರಾಶಿಯವರು ಈ ವಾರ. ಕಳ್ಳಕಾಕರ, ನಯವಂಚಕರ, ಮೋಸಗಾರರ ಕಾಟ ಈ ವಾರ ಯಥೇಚ್ಛವಾಗಿರತಕ್ಕಂಥ ನಿಮಗೆ. ನಿಮ್ಮ ವಸ್ತುಗಳನ್ನಾಗಿರ್ಬೋದು, ನೀವು ಕಷ್ಟಪಟ್ಟಿರತಕ್ಕಂಥ ಶ್ರಮವನ್ನಾಗಿರ್ಬೋದು ಕದ್ದು ಅವರು ಹೆಸರು ಮಾಡ್ಕೊಳ್ತಕ್ಕಂಥವ್ರಾಗ್ತಾರೆ.
ಕೆಲಸ ಕಾರ್ಯದಲ್ಲೂ ಕೂಡ ಕಿರಿಕಿರಿ ಉಂಟಾಗತಕ್ಕಂಥದ್ದು, ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಮಾತನಾಡಿ ನೀವು ಆ ಕೆಲಸವನ್ನು ಬಿಡತಕ್ಕಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡತಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಮನಸ್ಸಿಗೆ ಏನೋ ಅಂತ ಅಶಾಂತಿ, ಏನನ್ನೋ ಕಳ್ಕೊಂಡ್ಬಿಟ್ಟಿ ಅನ್ನತಕ್ಕಂಥ ಭಾವದಲ್ಲಿ ಸಂಪೂರ್ಣವಾದ ಕಡಿವಂತರಾಗ್ತೀರಾ. ಎಷ್ಟೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಮುಗಿತಾ ಇಲ್ಲ ಅಂತ ಹತಾಶೆ ನಿಮ್ಗೆ ಕಾಡಿಸುತ್ತೆ. ಕೆಲಸದಲ್ಲಿ ನಾನಾ ರೀತಿಯ ಗೊಂದಲ, ಹಾಗೆಯೇ ಈ ಸಂಪೂರ್ಣ ವಾರ ದೊಡ್ಡ ದೊಡ್ಡ ಸಮಸ್ಯೆಗಳು ತಲೆಗೊಕ್ಕಿ ಈ ಕೆಲಸ ಕಾರ್ಯವೇ ಬೇಡ, ಜೀವನವೇ ಬೇಡ ಅಂಥೇಳಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ, ಮಾನಸಿಕವಾಗಿ ಕುಗ್ಗತಕ್ಕಂಥ ವಾರವಾಗಿರುತ್ತೆ. ಏನೇ ಮಾಡಿದ್ರು ಕೂಡ ಆ ಕೆಲಸದ ತೃಪ್ತಿಯನ್ನು ಕಾಣೋಕೆ ಸಾಧ್ಯವೇ ಆಗ್ತದಿಲ್ಲ ತುಲಾರಾಶಿಯವರು ಈ ವಾರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಎರಡೆರಡು ಬಾರಿ ಯೋಚನೆ ಮಾಡಿ ಮಾತನಾಡೋಕ್ಕಿಂತ ಮುಂಚೆ ವ್ಯಕ್ತಿಯ ಪರ ಆಗಿರಲಿ ವಿರೋಧವಾಗಿರಲಿ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಮಾತನಾಡಿ. ಆಡತಕ್ಕಂಥ ಮಾತುಗಳು ಬೇರೆಯವರಿಗೆ ಆಯುಧ ಆಗತಕ್ಕಂಥದ್ದು ಬೇಡ. ಸೊ ಈ ಇಂತಿಷ್ಟು ವಿಚಾರ ತುಲಾರಾಶಿಯವರು ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿ ತೆಗೆದುಕೊಂಡು ಹೋಗತಕ್ಕಂಥದ್ದು. ತುಲಾರಾಶಿಯವರು ಈ ವಾರ ಗಣಪತಿಯ ಆರಾಧನೆ ಮಾಡಿ. ಈಗ ಇರತಕ್ಕಂಥ ಸಂಕಷ್ಟಗಳು, ಮುಂದೆ ಬರತಕ್ಕಂಥ ಎಲ್ಲ ವಿಘ್ನಗಳನ್ನ ಗಣಪತಿಯೇ ಮುಂದೆ ದೂರ ಮಾಡಿಕೊಟ್ಟು ಈ ಮನಸ್ಸಲ್ಲಿ ಅನ್ಕೊಂಡಿರ್ತಕ್ಕಂಥ ಎಲ್ಲ ಶುಭವನ್ನ ಈ ವಾರ ಈಡೇರಿಸ್ಕೊಳ್ತಕ್ಕಂಥ ಅನುಭವವನ್ನು ಮಾಡ್ಕೊಂಡು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಸೌಖ್ಯವೇ ಇರದಂತಹ ವಾರವಿದು. ನಾನಾ ರೀತಿಯ ಭಯ, ಅಡೆತಡೆಗಳು, ಸಮಾಜದಲ್ಲಿ ನಿಷ್ಠೂರ, ಕೆಲಸದಲ್ಲಿ ವಿಳಂಬ, ಹಣಕಾಸಿನ ಮುಂಗಟ್ಟನ್ನ, ಈ ಇಂತಿಷ್ಟು ಎಲ್ಲ ಫಲಗಳನ್ನ ವೃಶ್ಚಿಕ ರಾಶಿಯವರು ಈ ವಾರ ಎದುರಿಸುವಂತರಾಗ್ತೀರಾ. ಅಂದುಕೊಂಡಂತೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕಾಣಿಸತಕ್ಕಂಥ ತುಂಬಾ ಕಮ್ಮಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಭ ಸಿಗ್ತಿರೋದಿಲ್ಲ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ ಅಂತೇಳಿ ಮಾನಸಿಕ ಖಿನ್ನತೆಗೊಳಗಾಗತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವಿರೋಧಿಗಳ ಕಾಟ, ಹಿತಶಕ್ತಿಗಳ ಚುಚ್ಚು ಮಾತುಗಳು ನಿಮ್ಮನ್ನು ಮಾನಸಿಕವಾಗಿ ಕುಗ್ಸತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡುತ್ತೆ. ಹಣಕಾಸು, ಅತಿಯಾದ ಖರ್ಚಿನಿಂದ ಹಣಕಾಸನ್ನ ಬ್ಯಾಲೆನ್ಸ್ ಮಾಡತಕ್ಕಂಥ ಸ್ವಲ್ಪ ಕಷ್ಟವಾಗ್ಬೋದು ವೃಶ್ಚಿಕ ರಾಶಿಯವರಿಗೆ ಈ ವಾರ. ಶಕ್ತಿ ಅನುಸಾರ ನಿಮ್ಮ ಆತ್ಮೀಯರ ಸಹಾಯವನ್ನು ಪಡೆದುಕೊಳ್ಳಿ. ವಾರ ಖಂಡಿತ ಸಂಕಷ್ಟಗಳು ದೂರವಾಗುತ್ತೆ. ಕೆಲಸ ಸರಿಯಾದ ಸಮಯಕ್ಕೆ ಮುಕ್ತಾಯವಾಗಿ ಲಾಭವನ್ನು ಕೂಡ ನೋಡುವಂತಾಗ್ತದೆ. ಈ ವಾರ ವೃಶ್ಚಿಕ ರಾಶಿಯವರಿಗೆ ಆತ್ಮೀಯರೇ ಆಪದ್ ಬಾಂಧವ. ಖಂಡಿತ ನಿಮ್ಮ ಆತ್ಮೀಯರು ನಿಮಗೆ ಸಹಕಾರವನ್ನು ಕೊಡ್ತಾರೆ. ಮುಜುಗರ ಬೇಡ. ಯಾವ ಕೆಲಸ ಕಾರ್ಯ ಸ್ಟ್ರಕ್ ಆಗಿದೆ, ಯಾವುದೊಂದು ಅಮೌಂಟ್ ನೀಡಿರುತ್ತೆ ಅಥವಾ ಯಾರ ಕಡೆಯಿಂದ ಹೇಳಿಸ್ಬೇಕಾಗಿರುತ್ತೆ, ಅದು ಹೋಗಕ್ಕಾಗ್ತಿರೋದಿಲ್ಲ, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಯಾವುದನ್ನೂ ಮುಜುಗರ ಪಟ್ಕೊಳ್ಳದೆ ಸ್ನೇಹಿತರ ಬಳಿ ಕೇಳಿ, ಆತ್ಮೀಯರ ಬಳಿ. ಖಂಡಿತ ಆ ಸಮಸ್ಯೆ ಬೆಟ್ಟದಷ್ಟು ಸಮಸ್ಯೆ ಸಣ್ಣ ಸೂಜಿಯ ಅಥವಾ ಹುಲ್ಲುಕಡ್ಡಿಯ ರೀತಿ ದೂರವಾಗತ್ತೆ. ತುಂಬಾ ಜನ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು. ನನ್ನ ದಿನಾಂಕ ಸಮಯದ ಮುಖಾಂತರ ನನಗೆ ಯಾವ ಬಣ್ಣಗಳು ಕೂಡ ಬರುತ್ತೆ, ಯಾವ ನಂಬರ್ ತೆಗೆದುಕೊಳ್ಬೇಕು, ಯಾವಾಗ ರಾಜಯೋಗ ಬರತಕ್ಕಂಥದ್ದು, ಯಾವಾಗ ಮದುವೆ, ಈ ತರ ಕೆಲಸ ಕಾರ್ಯದಲ್ಲಿ ಯಾವಾಗ ಹಣಕಾಸನ್ನು ನೋಡ್ತೀನಿ, ನಾನಾ ಸಮಸ್ಯೆಗಳನ್ನ ನೀವು ನಂತರ ಬಳಿ ಕೇಳಬೇಕು ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದಿರಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ. ನಿಮ್ಮ ನಂಬರ್ ಸಿಗುತ್ತಾ ಅಥವಾ ನಾವು ಅಪಾಯಿಂಟ್ಮೆಂಟ್ ಹೇಗೆ ತೆಗೆದುಕೊಳ್ಳೋದು ಅಂತ ವಿಡಿಯೋದಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಅದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಮೈಸೂರಿನಲ್ಲಿ ಬಂದು ಭೇಟಿ ಮಾಡ್ಬೋದು, ಅಥವಾ ಕಾಲ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ಕೂಡ ನೀವು ಕನ್ಸಲ್ಟೆನ್ಸಿ ತೆಗೆದುಕೊಳ್ಬಹುದು. ತುಂಬಾ ಜನ ಹೇಳ್ತಿರ್ತೀರಿ, ಎಷ್ಟೇ ಪೂಜೆ ಪುರಸ್ಕಾರ ಹೋಮ ಹವನಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀನಿ, ರಿಸಲ್ಟ್ ಸಿಗ್ತಾ ಇಲ್ಲ, ಮಗನ ಮದುವೆ ಆಗ್ತಾ ಇಲ್ಲ, ಇನ್ಯಾರಿಗೂ ಸಂತಾನವಾಗ್ತಾ ಇಲ್ಲ, ಚರ್ಮರೋಗ ವಾಸಿ ಆಗ್ತಾ ಇಲ್ಲ. ಖಂಡಿತ ಪೂಜೆ ಪುನಸ್ಕಾರ ಹೋಮಗಳನ್ನೆಲ್ಲ ಮಾಡಿಸಿದ್ರಿ, ಒಪ್ಕೊಳ್ತೀವಿ. ತದನಂತರ ನಿಮ್ಮ ಮನಸ್ಥಿತಿ ಯಾವ ರೀತಿ ಇಟ್ಕೊಂಡಿದ್ರಿ? ದಾನ ಧರ್ಮಗಳನ್ನು ಮಾಡಿದ್ರ? ಯಾರಿಗೂ ಕೂಡ ಕೇಡ್ ಬಯಸ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಸಹಾಯವನ್ನ ಮಾಡಿದ್ರ? ಹಸಿದವರಿಗೆ ಊಟವನ್ನ ಹಾಕಿದ್ರ? ನಿಮ್ಮ ಹಿರಿಯರಿಗೆ ಅಶಕ್ತರಿಗೆ ಸಹಾಯವನ್ನ ಮಾಡಿದ್ರ? ಈ ಯಾವುದೇ ಕೆಲಸಗಳನ್ನು ಮಾಡದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಮವನ್ನ ಮಾಡಿಸಿದ್ರೆ ಖಂಡಿತ ಫಲ ಸಿಗತಕ್ಕಂಥದ್ದು ಕಷ್ಟ. ಮೊದಲು ಅನ್ನದಾಸೋಗಳನ್ನು ಮಾಡಿ, ಬಡವರ ಸೇವೆಯನ್ನ ಮಾಡಿ, ಅಶಕ್ತರಿಗೆ ಸ್ವಲ್ಪ ಶಕ್ತಿನುಸಾರವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿ. ಇಷ್ಟೆಲ್ಲ ಮಾಡಿ ಹೋಮವನ್ನ ಮಾಡಿಸಿ ಖಂಡಿತ ರಿಸಲ್ಟ್ ಸಿಗುತ್ತೆ. ಇವತ್ತೆಲ್ಲ ಪೂಜೆ ಹೋಮವನ್ನೆಲ್ಲ ಮಾಡಿಸಿ ನಾಳೆ ಮತ್ತೆ ಇನ್ಯಾರಿಗೋ ಹೋಳಿಕೊಂಡು ಇನ್ಯಾರಿಗೋ
ತೊಂದರೆಯನ್ನು ಕೊಟ್ರೆ ಖಂಡಿತ ಭಗವಂತ ಮೆಚ್ಚೋದಿಲ್ಲ. ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗತಕ್ಕಂಥದ್ದು. ಇದು ವೃಶ್ಚಿಕ, ಧನಸ್ಸು, ಮಕರ ಆ ಥರ ಅಲ್ಲ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗತಕ್ಕಂಥ ಮಾಹಿತಿ. ಮುಂದಿನ ರಾಶಿ ಧನುರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಧನುರಾಶಿಯವರಿಗೆ ಈ ವಾರ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಟ್ಟದ ಜಯತ್ವವನ್ನು ಕಾಡ್ತೀರಾ. ಕಷ್ಟಪಟ್ಟರೆ ಮಾತ್ರ ಧನಲಾಭವಾಗತಕ್ಕಂಥದ್ದು. ಎಷ್ಟು ಕಷ್ಟವನ್ನ ಈ ವಾರ ಪಡ್ತೀರಾ, ಎಷ್ಟು ಶ್ರಮಪಟ್ಟು ಕೆಲಸವನ್ನ ಮಾಡ್ತೀರಾ, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ, ಅಷ್ಟು ಲಾಭವನ್ನ ಈ ವಾರ ಧನುರಾಶಿ ಪಡೆದುಕೊಳ್ಬಹುದು. ಚಿಂತೆ ಕಾಡಿಸತಕ್ಕಂಥ ವಾರ. ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಅಡ್ಡಿ ಆತಂಕಗಳು ಸೃಷ್ಟಿಯಾಗತಕ್ಕಂಥ ವಾರ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಭ ಗಳಿಸಕ್ಕಾಗ್ತಾ ಇಲ್ಲ ಅಂದುಕೊಂಡಂತ ಮಟ್ಟಿಗೆ ಏನೋ ಕಳ್ಕೊಳ್ತಾ ಇದ್ದೀನಿ ಎಂದು ಹೇಳಿಕೊಂಡು ಮನಸ್ತಾಪಗಳಿಂದ ಚಿಂತೆಯಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಅಂದರೆ ಧನುಸ್ಸು ರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಲ್ಲ, ಎಚ್ಚರಿಕೆಯ ವಾರ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದ್ರು ಧನುರಾಶಿಯವರು ಈ ವಾರ ಅತಿಯಾದ ನಷ್ಟವನ್ನು ಹೊಂದುವಂತರಾಗ್ತೀರಾ. ಸ್ವಲ್ಪ ಜಾಗ್ರತೆಯಿಂದ ಯಾರಿಗಾದ್ರೂ ಹಣವನ್ನು ಕೊಡಬೇಕಾದ್ರೆ, ಯಾರ ಫಿನಾನ್ಸ್ ಮಾಡ್ತಾ ಇದ್ರೆ, ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ಜಾಗ್ರತೆಯಿಂದಿರಿ. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಈ ವಾರ ಧನುರಾಶಿಯವರಿಗೆ. ಹಾಗಾಗಿ ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗತ್ತೋ ಫಿನಾನ್ಷಿಯಲ್ ವಿಚಾರಕ್ಕೆ ಅಷ್ಟು ಬ್ಯಾಲೆನ್ಸಿಂಗ್ ಆಗಿ ನಡ್ಕೊಳ್ತಕ್ಕಂಥದ್ದು ವ್ಯವಹಾರದಲ್ಲಿ. ಕೆಲಸ ಕಾರ್ಯದಲ್ಲಿ ಶಕ್ತಿ ಅನುಸಾರವಾಗಿ ಸ್ವಲ್ಪ ಶ್ರದ್ಧೆಯಿಂದ ಯಥೇಚ್ಛ ಕೆಲಸ ಮಾಡಿದ್ರೆ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ತುಂಬಾ ಜನ ವರ್ಷದ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ತುಂಬಾ ಜನ ಗೊತ್ತೇ ಇರೋದಿಲ್ಲ. ಆಗಲೇ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ರಾಶಿಯ ಅಂದ್ರೆ 12 ರಾಶಿಯ ವರ್ಷದ ಪಂಚಾಂಗದ ಫಲವನ್ನ ಪ್ರತಿದಿನ ಎಪಿಸೋಡ್ ಮುಖಾಂತರ ಆಲ್ರೆಡಿ ಪಬ್ಲಿಷ್ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಯಾರು ಇನ್ನೂ ಕೂಡ ಸಂಚಿಕೆಗಳನ್ನು ನೋಡಿಲ್ಲ ಹೋಗಿ ನೋಡಿ. ನಿಮ್ಮ ರಾಶಿಗೆ ಈ ವರ್ಷ ಯಾವ ವಿಚಾರದಲ್ಲಿ ಲಾಭವಾಗುತ್ತೆ, ಯಾವ ವಿಚಾರದಲ್ಲಿ ನಷ್ಟವಾಗುತ್ತೆ, ಯಾವ ವಿಚಾರ ಕೈ ಹಿಡಿಯತಕ್ಕಂಥದ್ದು, ಯಾವ ವಿಚಾರ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಎಲ್ಲವನ್ನು ಕೂಡ ತಿಳಿಸಲಾಗಿದೆ. ಪ್ರತಿಯೊಂದು ರಾಶಿಯವರು ನಮ್ಮ ಚಾನಲ್ ಇರತಕ್ಕಂಥ ಸಂಚಿಕೆಗಳನ್ನ ನೋಡಿ ಖಂಡಿತ ಈ ವರ್ಷ ಏನನ್ನ ಪ್ಲಾನ್ ಮಾಡ್ಕೊಳ್ಬೇಕು, ಯಾವುದು ಲಾಭವಾಗುತ್ತೆ, ಯಾವ ವಿಚಾರದ ನಷ್ಟವಾಗುತ್ತೆ ಅಂತ ನಿಮಗೆ ಗೊತ್ತಾಗತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಮಕರ ರಾಶಿಯವರಿಗೆ ಈ ಪ್ರಥಮ ವಾರವೇ ಉತ್ತಮ ಧನಲಾಭವಿರತಕ್ಕಂಥದ್ದು. ಉತ್ತಮ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ಸರ್ಕಾರದ ಸಹಾಯಗಳು ಸವಲತ್ತುಗಳು ಈ ವಾರ ಲಭಿಸತಕ್ಕಂಥದ್ದು. ಆತ್ಮೀಯ ಮಿತ್ರರು ನಿಮ್ಮ ಸಂಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ರೀತಿಯ ಅಭಿವೃದ್ಧಿಯ ಹೆಜ್ಜೆ ಇಡೋದಕ್ಕೆ ಸಹಾಯವನ್ನು ಮಾಡತಕ್ಕಂಥ ವಾರವಾಗಿರುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನ ಸಂಪಾದನೆ ಮಾಡ್ತೀರಾ. ನಿಮ್ಮ ಕೀರ್ತಿ ಬೆಳೆಯತಕ್ಕಂಥದ್ದು. ಉತ್ತಮ ಲಾಭದಾಯಕ ವಾರ ಈ ವಾರ ಮಕರ ರಾಶಿಯವರಿಗೆ. ಆರೋಗ್ಯದ ಚೇತರಿಕೆಯನ್ನು ಕೂಡ ಈ ವಾರ ನೀವು ಕಾಣುವಂತರಾಗ್ತೀರಿ. ಅಂದ್ರೆ ಶುಭದ ವಾರ ಮಕರ ರಾಶಿಯವರಿಗೆ. ಏನು ತುಂಬಾ ಜನ ಕಾಯ್ತಾ ಇದ್ರಿ ಈ ವರ್ಷ ಈ ಸಂವತ್ಸರದಲ್ಲಿ ಶುಭವನ್ನು ಅಪೇಕ್ಷೆ ಮಾಡ್ಬೋದಾ, ನೆಮ್ಮದಿಯನ್ನು ಅಪೇಕ್ಷೆ ಮಾಡ್ಬೋದಾ, ಆರೋಗ್ಯದ ಅಪೇಕ್ಷೆ ಮಾಡ್ಬೋದಾ ಅಂತ. ಖಂಡಿತ ಈ 3 ವಿಚಾರದಲ್ಲಿ ಒಳ್ಳೆ ಲಾಭವನ್ನ ಈ ವರ್ಷ ಪಡೆಯುತ್ತೀವಿ. ಅದು ಪ್ರಮುಖ. ಮೊದಲನೇ ವಾರದಲ್ಲಂತೂ ಲಕ್ಷ್ಮಿ ಸಹಿತವಾಗಿ ಎಲ್ಲ ವಿಚಾರದಲ್ಲೂ ಉತ್ತಮ ಫಲವನ್ನು ಪಡಿತಾ ಇದ್ದೀರಾ. ಖಂಡಿತ ಈ ಮೊದಲನೇ ವಾರದಿಂದಲೇ ಸುಂದರ ಜೀವನ ಶುರುವಾಗಲಿ ನಿಮ್ದು ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಫಲವನ್ನ ಭಗವಂತ ಯಾವ ರೀತಿ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 7 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ. ಖಂಡಿತ ಯಾರು ಕುಂಭರಾಶಿಯವರು ಮನೆಯಲ್ಲಿ ಶುಭ ಆಗ್ತಾ ಇಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ,
ಅಥವಾ ಮನೆಯಲ್ಲಿ ಅಭಿವೃದ್ಧಿಗಳು ಮಾಡ್ಕೊಳಕ್ ಆಗ್ತಾ ಇಲ್ಲ, ಸಣ್ಣ ಹೋಮ ಹವನ ಮಾಡಬೇಕು ಅಂದ್ರೆ ನಾನಾ ರೀತಿಯ ಕೆಲಸ ಕಾರ್ಯಗಳ ಒತ್ತಡ, ಟೆನ್ಷನ್ಸ್ಗಳು ಮತ್ತೊಂದು ಎಲ್ಲವೂ ಕೂಡ ದೂರ ಮಾಡ್ತಾ ಇದೆ, ನೆಮ್ಮದಿಯೇ ಸಿಗ್ತಾ ಇಲ್ಲ ಅಂತಂದವ್ರಿಗೆ ಈ ವಾರ ಶುಭದ ವಾರ. ಲಕ್ಷ್ಮೀ ಅನುಗ್ರಹದಿಂದ ಮನೆಯಲ್ಲಿ ಪೂಜೆ ಪುನಸ್ಕಾರಗಳಾಗತ್ತೆ, ಅಭಿವೃದ್ಧಿಯನ್ನ ಕಾಣುವಂತರಾಗ್ತೀರ, ಉತ್ತಮ ವಸ್ತುವನ್ನ, ಐಷಾರಾಮಿ ವಸ್ತುವನ್ನ ಖರೀದಿ ಮಾಡತಕ್ಕಂಥ ಯೋಗವನ್ನ ಭಗವಂತ ಈ ವಾರ ನಿಮ್ಗೆ ಕರುಣಿಸಿಕೊಟ್ಟಿದ್ದಾನೆ. ಕುಂಭರಾಶಿಯವರಿಗೆ ಜನರ ವಿರೋಧಗಳು ದೂರವಾಗತ್ತೆ, ಸುಖವನ್ನ, ಶಾಂತಿಯನ್ನ, ಕೆಲಸದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರ. ವಿದ್ಯಾರ್ಥಿಗಳಿಗೆ ಈ ವಾರ ಶುಭದ ವಾರ. ಖಂಡಿತ ಪರೀಕ್ಷೆ ಸಹಿತವಾಗಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ತಮ ಸರಸ್ವತಿ ಅನುಗ್ರಹವನ್ನ, ಒಳ್ಳೆ ಲಾಭವನ್ನ ಕುಂಭರಾಶಿಯವರು ಈ ವಾರ ಪಡೆದುಕೊಳ್ಳುವಂತರಾಗ್ತಾರೆ. ಅಂದ್ರೆ ಈ ವಾರ ಕುಂಭರಾಶಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಜನ ಕಾಶಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಪ್ರಾಯಶಃ 75% ಜನಕ್ಕೆ ಇರತಕ್ಕಂಥ ಭಾರತೀಯರಲ್ಲಿ ಕಾಶಿಗೆ ಹೋಗ್ಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಕಾಲಭೈರವನ ಪರ್ಮಿಷನ್ ತೆಗೆದುಕೊಳ್ಬೇಕು ಕಾಶಿಗೆ ಬರೋಕ್ಕಿಂತ ಮುಂಚೆ, ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಸಮಯ, ಸಂದರ್ಭ, ಅವರ ಪರಿಸ್ಥಿತಿ ಕಾಶಿಗೆ ಹೋಗಕ್ಕೆ ಸಾಧ್ಯವೇ ಆಗ್ತಿರೋದಿಲ್ಲ. ಎಷ್ಟೋ ಜನ ಕಾಶಿಗೆ ಹೋಗ್ಬೇಕು ಅಂತ ಹೊರಟು ನಿಂತಿದ್ರು ಕೂಡ ಅಲ್ಲೋದ್ಮೇಲೆ ಏನ್ ನಡ್ಕೊಳ್ಬೇಕು, ಎಲ್ಲಿಗೆ ಹೋಗ್ಬೇಕು, ಬಂದ ಮೇಲೆ ಏನ್ ಮಾಡ್ಬೇಕು, ಯಾರು ಹೋಗ್ಬೇಕು ಯಾರು ಹೋಗ್ಬಾರ್ದು ನಾನಾ ಕನ್ಫ್ಯೂಸ್ಕೊಂಡು ನಿಮ್ ತಲೆಗೆ ಹೋಗಿರುತ್ತೆ. ಭವಿಷ್ಯ ದರ್ಶನ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಜ್ಯೋತಿಷ್ಯದ ಮುಖಾಂತರ ಕಾಶಿಯ ಸಂಪೂರ್ಣ ನೈಜ ದರ್ಶನವನ್ನ ನಮ್ಮ ಬಳಿ ತೋರಿಸಲಾಗಿದೆ. ಅಲ್ಲಿರತಕ್ಕಂಥ ಮಠಮಾನ್ಯಗಳ ವಿಶೇಷತೆ, ಗಂಗಾಸ್ಥಾನದ ಪ್ರಾಮುಖ್ಯತೆ, ವಿಶ್ವನಾಥನ ದರ್ಶನ ಮಾಡೋಕ್ಕಿಂತ ಮುಂಚೆ ಕೊತ್ವಾಲನ ಪರ್ಮಿಷನ್ ತೆಗೆದುಕೊಳ್ಳತಕ್ಕಂಥದ್ದು ಯಾಕೆ, ಸಾಕ್ಷಿ ಗಣಪತಿ, ದುಂಡಿರಾಜ ಗಣಪತಿ, ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನ, ಶಕ್ತಿಪೀಠಗಳು, ಈ ಎಲ್ಲ ದೇವಸ್ಥಾನಗಳ ಬಗ್ಗೆ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ಲಾಗಿದೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನಲ್ಲಿ ಸೀರೀಸ್ ಟೈಪ್ ಕೂಡ ಪ್ರತಿಯೊಂದು ದಿನವೂ ಕೂಡ ಒಂದು ವಿಡಿಯೋಗಳನ್ನ ನಾವು ಪೋಸ್ಟ್ ಮಾಡ್ಕೊಂಡು ಬಂದಿದ್ದೇವೆ. ಆ ಎಲ್ಲ ವಿಡಿಯೋಗಳನ್ನ, ಕಾಶಿ ವಿಡಿಯೋಗಳನ್ನ ನೋಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 16 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಶುಭವುಂಟು. ಖಂಡಿತವಾಗಿಯೂ ಮೀನರಾಶಿಯವರು ಈ ವಾರ ಲಾಭವನ್ನ ಪಡೆಯತಕ್ಕಂಥ ವಾರವಾಗಿರುತ್ತೆ, ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಾಗಿರುತ್ತೆ, ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗುತ್ತೆ, ವಸ್ತುವನ್ನ, ವಾಹನವನ್ನ ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಇರತಕ್ಕಂಥ ಹಣಕಾಸಿನ ಮುಂಗಟ್ಟುಗಳು ದೂರವಾಗುತ್ತೆ, ಮನೆಯಲ್ಲಿ ಸಂಭ್ರಮದ ವಾತಾವರಣ, ಉತ್ತಮ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು, ಕೆಲವರಿಗೆ ಬಡ್ತಿ ಸಿಗತಕ್ಕಂಥ ಯೋಗವಿದೆ. ಫಿನಾನ್ಷಿಯಲಿ ಈ ವಾರ ಉಸಿರಾಡತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ವಾರದ ಮಧ್ಯಭಾಗದಿಂದ ಇರತಕ್ಕಂಥ ಹಣಕಾಸಿನ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಹಾಗೂ ಆತ್ಮೀಯರೊಂದಿಗೆ ಇನ್ನೂ ಕೂಡ ಬಾಂಧವ್ಯ ಯಥೇಚ್ಛವಾಗಿ ವೃದ್ಧಿ ಆಗತಕ್ಕಂಥ. ಅಂದರೆ ಮೀನರಾಶಿಯವರಿಗೆ ಖಂಡಿತ ಈ ವಾರ ಶುಭದ ವಾರ, ಎಲ್ಲ ರೀತಿಯ ಅಭಿವೃದ್ಧಿ ವಾರವನ್ನ ನೋಡುವಂತಾಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನ, ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಫಾಲೋ ಮಾಡಿ, ನಿಮ್ಮ ಆತ್ಮೀಯರೊಂದಿಗೂ ಶೇರ್ ಮಾಡಿ. ಪ್ರತಿನಿತ್ಯವೂ ಕೂಡ ಜ್ಯೋತಿಷ್ಯ, ವಾಸ್ತು, ಧರ್ಮ ಹಾಗೂ ಜೀವನಕ್ಕೆ ಬೇಕಾದಂತಹ ಎಲ್ಲ ಉಪಯುಕ್ತಿ ಮಾತುಗಳನ್ನ ಪಡೆದುಕೊಳ್ಳಿ. ಹಾಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶೋ